ಗಿರಿಯಾಲ್ ರಸ್ತೆಯ ಚನ್ನಬಸವೇಶ್ವರ ಸಂಸ್ಥಾನ ಮಠದಲ್ಲಿ ಲಿಂಗೈಕ್ಯ ಶ್ರೀ ಜ್ಞಾನಯೋಗಿ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಮೃತ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ನೂತನ ಕ್ರಿಯಾ ಸಮಾಧಿ ಮಂದಿರದ ಉದ್ಘಾಟನೆ ಹಾಗೂ ಶ್ರೀ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಶರಣರ ಸಮ್ಮೇಳನ ಜನವರಿ 19ರಿಂದ 25ರವರೆಗೆ ಜರುಗಲಿದೆ ಎಂದು ಶ್ರೀ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳ ಟ್ರಸ್ಟಿನ ಉಪಾಧ್ಯಕ್ಷ ಆರ್.ಬಿ. ಪಾಟೀಲ್ ಹೇಳಿದರು. ಒಂದು ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮಿಗಳ ಒಂದು ಸಂಸ್ಥಾನ ಮಟ್ಟದ ನಾನು ಉಪಾಧ್ಯಕ್ಷನಾಗಿರ್ತೇನೆ. ನಮ್ಮ ಅಧ್ಯಕ್ಷರಾಗಿ ಐರಣಿ ಗುರುಗಳು ಇರ್ತಾರೆ ಮತ್ತು ಎಲ್ಲ ಪದಾಧಿಕಾರಿಗಳಿದೆ, ಹೇಮಣ್ಣ ಸೆಕ್ರೆಟರಿ ಇರ್ತಾರೆ. ಈಗ ಅದು ಈ ಕಾರ್ಯಕ್ರಮವನ್ನು ಅವರ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಮಾಡಬೇಕಂಥೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದದ. ಇದು ಬಹಳ ದಿವಸದಿಂದ ಅದನ್ನು ಮಾಡಬೇಕಂತೇಳಿ ಆಸೆ ಇತ್ತು. ಈಗ ನಗರದಲ್ಲಿಂದು ಮಾತನಾಡಿದ ಅವರು, ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠ ಹುಬ್ಬಳ್ಳಿ ಕಟ್ನೂರ್ ತೀರ್ಥ ಮಠವೆಂದೇ ಪ್ರಸಿದ್ಧ ಪಡೆದಿರುವ ಶ್ರೀಮಠದಲ್ಲಿ 19ರಿಂದ 25ರವರೆಗೆ ಧಾರ್ಮಿಕ ಶರಣರ ಸಮ್ಮೇಳನ ನಡೆಯಲಿದೆ ಎಂದರು. ಮೂರ್ತಿಯನ್ನು ಪ್ರತಿಷ್ಠಾಪನೆ ದಿನಾಂಕ 25/1/2026 ಜರುಗಲಿದೆ. ಆ ನಿಮಿತ್ತ 19/1/2026ರಿಂದ 25/1/2026ರವರೆಗೆ ನಿತ್ಯ ನಾಡಿನ ಮಹಾತಪಸ್ವಿಗಳು, ಜ್ಞಾನಿಗಳು, ಆಮೇಲೆ ಸಿದ್ಧ ಪುರುಷರು, ಜಗದ್ಗುರುಗಳವರು, ಹುಬ್ಬಳ್ಳಿ ಜಗದ್ಗುರುಗಳವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಪ್ರತಿ ದಿವಸ ಸಾಯಂಕಾಲ 6ರಿಂದ ರಾತ್ರಿ ಪ್ರವಚನ, ಆಮೇಲೆ ವಾರ್ಕರಿ ಭಜನೆ. ಜನವರಿ 19ರಂದು ಬೆಳಗ್ಗೆ 10 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿ ಜಂಗ್ಲಿಪೇಟಿಂದ ಮೆರವಣಿಗೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.